ವರ್ಷದ ಮೊದಲ ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಹೀಗಾಗಿ ಸಾರ್ವಜನಿಕರಲ್ಲಿ ಒಂದ್ ರೀತಿ ಗ್ರಹಣ ಅನ್ನುವಂತಹ ಶಬ್ದ ಕೇಳಿದಾಗಲೇ ಅವ್ರಿಗೊಂದು ಆತಂಕ ಕಾಡುತ್ತೆ. ಏನಾಗ್ಬಿಡುತ್ತೋ, ಕೆಡುಕು ತರುತ್ತಾ, ಈ ಥರದೊಂದು ನಂಬಿಕೆ ಕೆಲ ಆಸ್ತಿಕರಲ್ಲಿದೆ. ಇನ್ನು ಈ ಗ್ರಹಣ ಗಿಹಣ ಎಲ್ಲ ನಂಬಲ್ಲ ಅನ್ನೋರಿಗೆ ಇದೊಂದು ವಿದ್ಯಮಾನ. ಹೀಗಾಗಿ ಏನಾಗುತ್ತೆ ಅಂತ ಒಂದು ಕುತೂಹಲ. ಬಹುತೇಕ ದೇಗುಲಗಳ ಸಮಯದಲ್ಲಿ ಬದಲಾವಣೆಯನ್ನ ಈಗಾಗಲೇ ದೇವಸ್ಥಾನದ ಆಡಳಿತ ಮಂಡಳಿಗಳು ಮಾಡಿಕೊಳ್ತಾ ಇದೆ. ಗ್ರಹಣದ 6 ಗಂಟೆ ಮುಂಚೆ ದೇವಸ್ಥಾನಗಳನ್ನ ಕೆಲ ಕಡೆಗಳಲ್ಲಿ ಬಂದ್ ಮಾಡಲಾಗುತ್ತೆ. ರಾಜ್ಯದ ಪ್ರಸಿದ್ಧ ದೇಗುಲಗಳಲ್ಲಿ ಪೂಜೆ ಪುನಸ್ಕಾರಕ್ಕೆ ಯಾವುದೇ ಅವಕಾಶ ಸಾರ್ವಜನಿಕರಿಗೆ ಇರಲ್ಲ. ಬಟ್ ಆಲ್ಮೋಸ್ಟ್ ಎಲ್ಲ ದೇವಸ್ಥಾನದಲ್ಲೂ ಕೂಡ ನಿರಂತರವಾಗಿ ಅಭಿಷೇಕವನ್ನು ಮಾಡಲಾಗತ್ತೆ, ದರ್ಬೆಯಿಂದ ಬಂಧನ ಮಾಡಲಾಗಿರುತ್ತೆ. ಆಮೇಲೆ ಯಾವ ರಾಶಿಯಲ್ಲಿ ಗ್ರಹಣ ಘಟಿಸ್ತಾ ಇದೆಯೋ ಅಂಥವರಿಗೆ ವಿಶೇಷ ಶಾಂತಿ ಪೂಜೆನೆಲ್ಲ ಏರ್ಪಾಡು ಮಾಡಿರ್ತಾರೆ. ನಾವೇ ನೋಡಿರ್ತೀವಿ, ಬೆಂಗಳೂರಿನಲ್ಲಿ ಅನೇಕ ದೇವಸ್ಥಾನಗಳಲ್ಲಿ ಗ್ರಹಣದ ಕುರಿತಂತೆ ಪ್ರಕಟಣಾ ಸೂಚನಾ ಫಲಕಗಳನ್ನೆಲ್ಲ ದೇವಸ್ಥಾನದ ಆಚೆ ಭಾಗ ಹಾಕಿರೋದನ್ನು ಕೂಡ ನಾವು ಗಮನಿಸ್ತಾ ಬರ್ತಾ ಇದ್ದೀವಿ. ಆಮೇಲೆ ನಿಮ್ಮ ಪಬ್ಲಿಕ್ ಟಿವಿಯಲ್ಲಂತೂ ಲಾಸ್ಟ್ ಒಂದು 3 ಡೇಸಿಂದ ನಾವು ಅನೇಕ ಜ್ಯೋತಿಷ್ಶಾಸ್ತ್ರದ ವಿದ್ವಾಂಸರನ್ನ ಕರೆಸಿ ಮಾಹಿತಿಗಳನ್ನು ಕೊಡಿಸೋ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ವಿ. ಈ ಗ್ರಹಣದಿಂದ ಗ್ರಾಚಾರ ಬರುತ್ತಾ ಇಲ್ವಾ, ಗ್ರಹಣದ ಲೆಕ್ಕಾಚಾರಗಳು ಯಾವ ರೀತಿ ಇದೆ, ಮತ್ತು ಯುಗಾದಿಗೂ ಸ್ವಲ್ಪ ದಿನಗಳ ಮುಂಚೆನೇ ಗ್ರಹಣ ಘಟಿಸ್ತಾ ಇರೋದ್ರಿಂದ ಹಿಂದೂಗಳ ಪಾಲಿಗೆ ಹೊಸ ವರ್ಷ ಹೇಗಿರುತ್ತೆ, ಈ ಥರ ಸುಮಾರು ಲಿಂಕ್ಸ್ ಇದೆ. ಆಮೇಲೆ ಜಾಗತಿಕವಾಗಿ ವಿದ್ಯಮಾನಗಳೆಲ್ಲ ನಿಮಗೆ ಗೊತ್ತೇ ಇದೆ. ಇದು ಕಡಿಮೆ ಆಗುತ್ತಾ ಜಾಸ್ತಿ ಆಗುತ್ತಾ ಅದು ನೋಡಬೇಕಾಗತ್ತೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರಾಘು, ಕಾಡುಮಲ್ಲೇಶ್ವರ ದೇವಸ್ಥಾನದಿಂದ. ರಾಘು, ಸದ್ಯಕ್ಕೀಗ ನಾಳೆ ಗ್ರಹಣದ ಕಾರಣಕ್ಕೆ ಕಾಡುಮಲ್ಲೇಶ್ವರದಲ್ಲಿ ಯಾವ ರೀತಿ ಸಾರ್ವಜನಿಕರಿಗೆ ಸಿದ್ಧತೆ, ಪೂಜೆ ವಿಚಾರದಲ್ಲಿ ಪ್ರಕಟಣೆ ಎಲ್ಲ ಹೊರಡಿಸಲಾಗಿದೆ ಅಂತ? ಮಮತಾ, ನಾಳೆ ರಕ್ತ ಚಂದ್ರಗ್ರಹಣ ಇರುವಂಥ ಹಿನ್ನೆಲೆಯಲ್ಲಿ ಸಾಮಾನ್ಯವಾಗಿ ಆ ಹುಣ್ಣಿಮೆಯೂ ಕೂಡ ಇರುವಂಥ ಕಾರಣಕ್ಕಾಗಿ ಬೆಳಗ್ಗೆಯಿಂದಲೇ ಭಕ್ತರು ದೇವಾಲಯಕ್ಕೆ ಬರ್ತಾರೆ. ದೇವಾಲಯಕ್ಕೆ ಬಂದು ದರ್ಶನವನ್ನು ಮಾಡುವಂಥದ್ದೆಲ್ಲವೂ ಕೂಡ ಆಗುತ್ತೆ. ಸೊ ನಾಳೆ ಕೂಡ ಅದೇ ರೀತಿಯಲ್ಲಿ ಎಲ್ಲವೂ ಕೂಡ ಆಗುವಂಥದ್ದು. ಬಟ್ ಆದರೆ ನಾಳೆ ಮಧ್ಯಾಹ್ನ 12 ಗಂಟೆ ತನಕ ದೇವರ ದರ್ಶನಕ್ಕೆ ಅವಕಾಶವನ್ನು ಕೊಡಲಾಗಿದೆ. ಹುಣ್ಣಿಮೆ ಇರುವಂಥ ಕಾರಣಕ್ಕಾಗಿ, ಜೊತೆಗೆ ರಕ್ತಚಂದ್ರನ ಗ್ರಹಣದ ಹಿನ್ನೆಲೆಯಲ್ಲಿ ಕಾಡುಮಲ್ಲೇಶ್ವರನಿಗೆ ಬೆಳಗ್ಗೆಯಿಂದಲೇ ವಿಶೇಷ ಪೂಜೆ ಇರ್ತಿದೆ. ಸಾಮಾನ್ಯವಾಗಿ ಭಕ್ತರು ಎಂದಿನಂತೆ ಬಂದು ದೇವರ ದರ್ಶನವನ್ನು ಮಾಡಿಕೊಳ್ಬಹುದು. 12 ಗಂಟೆ ತನಕವೂ ಕೂಡ ದೇವರ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಅದಾದ ಮೇಲೆ ದರ್ಬೆಯಿಂದ ಕಂಪ್ಲೀಟ್ ಆಗಿ ಗರ್ಭಗುಡಿ ಏನಿದೆ, ಜೊತೆಗೆ ದೇವಾಲಯ ಎಲ್ಲವನ್ನ ಕೂಡ ಬಂದ್ ಮಾಡುವಂತ ಕೆಲಸವನ್ನ ಇಲ್ಲಿನ ಆಡಳಿತ ಮಂಡಳಿ ಮಾಡುತ್ತೆ. ಅದಾದ ಮೇಲೆ ಸಂಜೆ 7 ಗಂಟೆ ತನಕವೂ ಕೂಡ ಯಾವುದೇ ರೀತಿಯಾದಂತಹ ಭಕ್ತರಿಗೆ ಅವಕಾಶ ಇರೋದಿಲ್ಲ. ಸಂಜೆ 7 ಗಂಟೆ ನಂತರದಲ್ಲಿ, ಅಂದ್ರೆ ಗ್ರಹಣ ಮುಕ್ತ ಆದ ನಂತರದಲ್ಲಿ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳನ್ನ ಮಾಡಿ, ಶುಚಿತ್ವ ಕೆಲಸಗಳನ್ನ ಮಾಡಿ, ಜೊತೆಗೆ ಕ್ಷೀರಾಭಿಷೇಕವನ್ನ ಮಾಡಿ, ಆ ನಂತರದಲ್ಲಿ ಭಕ್ತರಿಗೆ ಅವಕಾಶವನ್ನ ಮಾಡಿ ಕೊಡುವಂಥದ್ದು. ಸಂಜೆ ಸುಮಾರು 9:30 ಸುಮಾರವರೆಗೂ ಕೂಡ, ರಾತ್ರಿ 9:30 ಕೂಡ ಭಕ್ತರಿಗೆ ದರ್ಶನಕ್ಕೆ ಅವಕಾಶವನ್ನ ಮಾಡಿ ಕೊಡುವಂಥ ಕೆಲಸವನ್ನು ಸದ್ಯ ಕಾಡು ಮಲ್ಲಿಕಾರ್ಜುನ ದೇವಾಲಯದ ಆಡಳಿತ ಮಂಡಳಿ ಮಾಡಿಕೊಂಡಿರುವಂಥದ್ದು. ನಾಳೆ ವಿಶೇಷವಾಗಿ ಅಂದರೆ ನಾಳೆ ಯಾವಾಗ ಗ್ರಹಣ ಆಗುತ್ತೆ, ಗ್ರಹಣ ಆದ ನಂತರದಲ್ಲಿ ಮುಂದಿನ ಅದರ ನೆಕ್ಸ್ಟ್ ದಿನ ನವಗ್ರಹ ಶಾಂತಿ ಹೋಮಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಅಂದರೆ ಯಾರಿಗೆಲ್ಲ ಗ್ರಹಣದ ದೋಷಗಳಿರ್ತದೆ ಅಂಥವರಿಗೆ ಇದೆಲ್ಲವೂ ಕೂಡ ಆಗಬೇಕು ಅನ್ನುವಂಥ ಕಾರಣಕ್ಕಾಗಿ ಶಾಂತಿಯನ್ನು ಯಾರೆಲ್ಲ ಮಾಡಿಸ್ಬೇಕಿರುತ್ತೆ ಅವರೆಲ್ಲರಿಗೂ ಕೂಡ ನವಗ್ರಹ ಶಾಂತಿಯನ್ನು ಮಾಡಿಸೋದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು. ನಾಳೆ ಬೆಳಿಗ್ಗೆ 12 ಗಂಟೆಯಿಂದಲೇ ಸಂಪೂರ್ಣವಾಗಿ ದೇವಾಲಯವನ್ನು ಬಂದ್ ಮಾಡಲಾಗುತ್ತೆ. ದರ್ಬೆಯನ್ನ ಹಾಕಿ ಇಡೀ ದೇವಾಲಯವನ್ನ ಬಂದ್ ಮಾಡಿ ಭಕ್ತರಿಗೆ ದರ್ಶನದ ಅವಕಾಶವನ್ನ ಕ್ಲೋಸ್ ಮಾಡಲಾಗುತ್ತೆ. ಅದಾದ ನಂತರದಲ್ಲಿ ನಾಳೆ ಸಂಜೆ 7 ಗಂಟೆ ನಂತರದಲ್ಲಿ ಮತ್ತೆ ದೇವಾಲಯ ಓಪನ್ ಆಗಿ ರಾತ್ರಿ 9:30 ತನಕ ದೇವಸ್ಥಾನದ ದೇವಾಲಯದ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರುವಂಥದ್ದು. ಮಮತಾ, ಧನ್ಯವಾದ ರಾಘು.